ಹೇಗಿತ್ತು? ಥ್ಯಾಂಕ್ ಯು. ಹೇಗಿದೆ ಬ್ರೋ? ಸೂಪರ್ ಆಗಿದೆ, ಸಕಲಾಗಿ ಮಾಡ್ತಾ ಇದ್ದಾರೆ. ಎರಡೇ ಮೋಡಲ್ಲ, ಸ್ಟ್ರೀಟು ಮತ್ತು ಆಫ್ ರೋಡು. ಇದು ಅಡ್ಜಸ್ಟಬಲ್ ಸಸ್ಪೆನ್ಷನಾ? ಸೈಡ್ ಸ್ಟ್ಯಾಂಡ್ ಇದೆ. ಸೂಪರ್. ಸಾಕಾಗಿದೆ. ಕನ್ಸೋಲ್ ಏನು ಕ್ಯೂಟ್ ಆಗೈತೆ ಅಲ್ಲ. ಇನ್ಸ್ಟೆಂಟ್ ಕನ್ಸರ್ ಬೇರೆ ಲೆವೆಲ್. TFT, ಅದರಲ್ಲೂ TFT ಬೇರೆ ಸಾಕಾಗಿದೆ. ಇಲ್ಲಿ ಫುಲ್ ಇದೆಲ್ಲ ಸೆನ್ಸರ್ಸ್. ಇದು ಸೂಪರ್. ಸಸ್ಪೆನ್ಷನ್ ಫುಲ್ ಹೈಟಲ್ಲಿ ಐತೆ. ಇದು ಹೊಡೆಯೋದು ವೀಲಿಗಿಲ್ಲಿ ಹೊಡೆಯೋದು ಬೇಡ. ಸೆಕೆಂಡ್ ಸೆಷನ್ ಸ್ಟಾರ್ಟ್ ಆಯಿತು. ಕ್ರೌಡ್ ನೋಡಿ, ಈಗಲೂ ಅಷ್ಟೇ ಬೇರೆ ಲೆವೆಲ್ ಕ್ರೌಡ್ ಇದೆ. ಹೇಗಿದೆ ಬ್ರೋ? ಸೂಪರ್ ಆಗಿದೆ, ಸಕಲಾಗಿ ಮಾಡ್ತಾ ಇದ್ದಾರೆ. ಬ್ರೋ ಹೇಗಿತ್ತಲ್ಲ? ಇನ್ನು ನೆಕ್ಸ್ಟ್ 7:30 ಒಂದು ಸೆಷನ್ ಇದೆ, ಬನ್ನಿ. ಲಾಸ್ಟ್ 7:30. ಮೇಡಮ್ ಹೇಗೆ ಅನ್ನಿಸ್ತು ಮೇಡಮ್? ಬ್ರೋ ಎಲ್ಲ ಹೇಗೆ ಅನ್ನಿಸ್ತು? ಸಗದಾಗಿತ್ತಾ? 7:30 ಒಂದು ಸೆಷನ್, ಲಾಸ್ಟ್ ಸೆಷನ್ ಇದೆ, ಬನ್ನಿ.
ಹೇಗೆ ಬ್ರೋ, ಹೇಗಿತ್ತು ಬ್ರೋ ನಿಮ್ಮ ಪ್ರಕಾರ? ಒಂದೇ ಮಾತಲ್ಲಿ ಹೇಳ್ಬೇಕು ಅಂದರೆ ಸೂಪರ್ ಆಗಿ ಮಾತಾಡೋದು ಸೂಪರ್ ಆಗಿ ಹೇಳಿಸ್ಲಿಲ್ಲ. ಹಾಂ, ಯಾಕೋ ಏನೋ ಒಂಚೂರು ಸಕ್ಕತ್ತಾಗಿ. ಥ್ಯಾಂಕ್ ಯು ಹೇಗಿದೆ ಸರ್? ನೀವು ಆಲ್ರೆಡಿ ಫುಲ್ ಎಕ್ಸೈಟ್ ಆಗೋಗಿದ್ದೀರಾ. ಸಲ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಎಲ್ಲ ನ್ಯಾಷನಲ್ ಚಾಂಪಿಯನ್ಸ್ ಆ್ಯಂಡ್ ಮೂವಿಲೆಲ್ಲ ಮಾಡಿದ್ದಾರೆ. ಬಟ್ ಇದ್ರ ಬಗ್ಗೆ ಗಂಧ ಗಾಳಿ ಗೊತ್ತಿದ್ರೆ ಮಾತ್ರ ಇವ್ರು ಮಾಡೋಕ್ಕಾಗುತ್ತೆ. ಓಕೆ, ದೇ ಆರ್ ಆಲ್ ಪ್ರೊಫೆಷನಲ್ಸ್. ನಿಜ. ಅದಕ್ಕೋಸ್ಕರ ದೇ ಆರ್ ನೆಕ್ಸ್ಟ್ ಲೆವೆಲ್. ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಪ್ರೊಫೆಷನಲಿ ಗೊತ್ತಿರುತ್ತೆ. ಇರುತ್ತೆ. ಸೊ ಅದರಿಂದ ಇಟ್ ಇಸ್ ನೋವೇರ್ ಡೌಟ್. ದೇ ಆರ್ ಆಲ್ ಏನಂತಾರೆ, ಇಟ್ ಇಸ್ ಎಕ್ಸ್ಟ್ರಾರ್ಡಿನರಿ. ದೇ ಆರ್ ಮಾರ್ವಲಸ್. ಆಲ್ ಆರ್ ಮಾರ್ವಲಸ್. ಥ್ಯಾಂಕ್ ಯು ಸೊ ಮಚ್ ಸರ್. ಏನು ಇನ್ಸ್ಟಾಗ್ರಾಮ್ ಐಡಿ ಅಂತ ಸರ್ ಹೆಲ್ ರೈಡರ್ಸ್. ರೈಡರ್ಸ್ ಬ್ರೋ, ಹೇಗೆ ಅನ್ನಿಸ್ತು ನಿಮಗೆಲ್ಲ? ಹೇಗೆ ಅನ್ನಿಸ್ತು? ಹೇಗಿತ್ತು ಬ್ರೋ? ಹೇಗಿತ್ತು? A few moments later. ಮಲಗಿರೋರೆಲ್ಲ ಎದ್ದು ಬಂದ್ಬಿಟ್ರೆ ಹಂಗೆ. ಈಗ ಮ್ಯೂಸಿಕ್ ಇಂಡಿಯಾದಲ್ಲಿ ಒಂದೇ ಬ್ರೆಝಾ ಫುಲ್ ಮಾಡಿಫೈ ಆಗಿರೋದು. ಬೇರೆ ಲೆವೆಲ್ ಬ್ರೋ, ಸೂಪರ್. ಸಖತ್ತಾಗಿದೆ. ಫುಲ್ ಆನ್ ಫುಲ್ ಎಲ್ಲ ಪೋರ್ಟ್ ಮಾಡಿ ಏರ್ ಫಿಲ್ಟರ್ಸು, ಟರ್ಬೋ ಬೇರೆ ಲೆವೆಲ್. ಆಮೇಲೆ ಏರ್ ಸಸ್ಪೆನ್ಷನ್ ಬೇರೆ, ಇದು ಅಪ್ ಆ್ಯಂಡ್ ಡೌನು ಸೆಕ್ಸಿ ಆಗಿದೆ. ನನಗಂತೂ ಭಯಂಕರ ಇಷ್ಟ ಆಗಿದೆ ಅಂದರೆ ಆಲ್ಟ್ರೋಸ್. ಹೆಡ್ಲೈಟ್ಗೆ ಫಿದಾಗ್ಬಿಟ್ಟಿದ್ದೀನಿ ನಾನು. ಏನು ಟೈಲ್ ಲ್ಯಾಂಪ್ ನೋಡಿಲಿ, ಹೆಡ್ಲೈಟ್ ನೋಡಿಲಿ ಏನಿದೆ, ಸೆಕ್ಸಿಯಾಗಿ ಕಾಣ್ತಾ ಇದೆ. ಅದರ ಲುಕ್ಕೇ ಚೇಂಜ್ ಆಗೋಗಿದೆ, ಸಾಕಾಗಿದೆ. ಕಿರಣ್ ಅಂತ ಹೇಳಿ ಹೇಗಿತ್ತು ಬ್ರೋ? ಬೌನ್ಸರ್ ಒಂದು ವರ್ಕ್ ಬಿಟ್ಟು ಆ ಸೈಕ್ ಆಗೋ ರೀತಿಯಲ್ಲಿ ಗಾಡಿ ಆ ಸೌಂಡಿಗೆ ನಿಜಲು ಸೈಕ್ ಆಗೋಗ್ಬಿಟ್ವಿ. ಆ ರೀತಿಯಲ್ಲಿ ಅಂದರೆ ವಿಡಿಯೋ ಮತ್ತು ರೀಲ್ಸ್ಗಳಲ್ಲಿ ನೋಡಿದ್ವಿ. ಬಟ್ ರಿಯಲ್ ಆಗಿ ನೋಡಿ ಸ್ಟೆಂಟ್ ನೋಡಿ ತುಂಬಾ ಒಂಥರ ರೋಮಾಂಚನ ಆಗ್ಬಿಡುತ್ತೆ. ರಿಯಲಿ ಒಂಥರ ಏನಂದ್ರೆ ಒಂದು ಒರಿಜಿನಲ್ ಎಂಜಾಯ್ ಮಾಡ್ದಂಗೆ ಆಯ್ತು ಅಂತ ನೋಡ್ಬಿಟ್ಟು. ಅವರೆಲ್ಲ ಬ್ರೋ ನ್ಯಾಷನಲ್ ಚಾಂಪಿಯನ್ಸು, ಫುಲ್ ಆ್ಯಂಡ್ ಪ್ರೊಫೆಷ್ನಲು. ಆ್ಯಂಡ್ ಅವರೆಲ್ಲ ಮೂವಿಲಿ ಮಾಡಿದ್ದಾರೆ. ಅಣ್ಣ ಎಲ್ಲ ಪಾಪ್ಕಾರ್ನ್ ಮಂಕಿ ಮೂವಿಲೆಲ್ಲ ಮಾಡಿದ್ದಾರೆ. ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ಓಕೆ ಬ್ರೋ, ಫೈನಲಿ ಇನ್ನು ಮುಗೀತು ತುಮಕೂರಲ್ಲಿ ಶೋ, ಲಾಸ್ಟ್ ಶೋ. ಮುಂದೆ ಇವಾಗ 7:15 ಒಂದು 7-7:30 ಸ್ಟಾರ್ಟ್ ಆಗುತ್ತೆ. ಮತ್ತು ಒಳ್ಳೆ ಕ್ರೇಜ್ ಆಗಿತ್ತು. ಇಲ್ಲಿರೋ ಬಾಯ್ಸ್ ಅಂತೂ ಫುಲ್ ಆನ್ ಫುಲ್ ಕ್ರೇಜಿ ಅಂದ್ಕೊಳ್ಳಿ. ಈಗಿರೋ ಪುಟ್ ಐಕ್ಳಿಗೇನೆ ಬೈಕ್ಸ್ಗಳು ನಮ್ಗಳಿಗೆ ಗೊತ್ತಿರಲಿಲ್ಲ ನಾವು ಏಜಲ್ಲಿ ಯಾವ್ಯಾವ ಬೈಕ್ಸ್ ಇತ್ತು, ಯಾವ ನೇಮ್ದು ಏನೇನು ಅಂತ. ಬಟ್ ಈಗಿನ ಐಕ್ಳು ಹಂಗಲ್ಲ, ಏನು ಗುರು ಆ ಬೈಕ್ ಹಿಂಗೆ, ಇದು ಲೀಗಲ್ಲ ಇಲ್ಲೀಗಲ್ಲ, ಅದು ಇದು ಎಲ್ಲರೂ ಕೇಳ್ತಾನೆ ಅವ್ರೆ ಅಂದ್ಕೊಳ್ಳಿ. ಬಟ್ ಬೇರೆ ಲೆವೆಲ್ ಕ್ರೇಜ್ ಐತೆ ಗುರು. ಬಟ್ ನಾವೇನಂತ ಅಂದ್ಕೊಂಡಿದ್ವಿ ಸ್ಟಾರ್ಟಿಂಗು, ಸ್ವಲ್ಪ ಇವರು ಅಡ್ವರ್ಟೈಸ್ ಎಲ್ಲೂ ಮಾಡಿಲ್ಲ, ಜನಗಳು ಯಾರೂ ಬರಲ್ಲ ಅಂತ ಇದ್ರು. ಆಮೇಲೆ ಹೋಗ್ತಾ ಈ ಕಾರ್ಸು ಮತ್ತು ಈ ಸ್ಟೆಂಟ್ ಶೋ ಎಲ್ಲ ಯಾವಾಗ ಸ್ಟಾರ್ಟ್ ಆಯಿತು ಎಲ್ಲ ಆಯಿತು. ಸೊ ಆಮೇಲೆ ಸ್ವಲ್ಪ ಕ್ರೇಜ್ ಅಂತೂ ಬೇರೆ ಲೆವೆಲಾಗಿ ಆಯಿತು. ನಾನಂತೂ ಫುಲ್ ಆನ್ ಫುಲ್ ಎಂಜಾಯ್ ಮಾಡಿದೆ, ತುಂಬ ಎಂಜಾಯ್ ಮಾಡಿದೆ. ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡೋರೆ. ಅವರ ಏನು ಸ್ಟ್ಯಾಮಿನಾ ಎಷ್ಟಿದೆ ಅಷ್ಟು ಯುಟಿಲೈಸ್ ಮಾಡ್ಕೊಬಿಟ್ಟವ್ರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ SP ಆ್ಯಂಡ್ ಇನ್ನೂ ಸ್ವಲ್ಪ ಇನ್ಸ್ಪೆಕ್ಟರ್ಸ್ ಎಲ್ಲ ಬಂದಿದ್ದಾರೆ, ಪೊಲೀಸ್ ಎಲ್ಲ ಬಂದಿದ್ದಾರೆ. ಸೊ ಅವರೆಲ್ಲ ಒಂದು ಶೋ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ.
ದೆನ್ ಅದೆಲ್ಲ ಮುಗಿಸ್ಕೊಂಡು ಈಗ 7:30ಗೆ ಹೇಳಿದ್ನಲ್ಲ ಒಂದು ಶೋ ಇದೆ, ಅದು ಮುಗಿಸ್ಕೊಂಡು ಪ್ಯಾಕಪ್ ಮಾಡಿಕೊಂಡು ವಾಪಸ್ ಮೈಸೂರು, ನಮ್ಮ ಮೈಸೂರು. ಸೊ ಓಕೆ ಬನ್ನಿ ಚಿಲ್.